ಏನು ಧರ್ಮಸ್ಥಳ ಕೇಸ್ನ ಆರೋಪಿ ಚಿನ್ನಯ್ಯ ವಿಚಾರಣೆ ಚುರುಕಾಗಿದೆ. ವಿಚಾರಣೆಯ ಬಳಿಕ ಮತ್ತೊಂದು ತನಿಖೆ. ಈಗ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು. ಚಿನ್ನಯ್ಯನ ಮೊಬೈಲ್ ಹುಡುಕಾಟಕ್ಕಿಳಿದಿದೆ SIT. ವಿಚಾರಣೆಯ ವೇಳೆ ಚಿನ್ನಯ್ಯನ ಹೊಸ ಕಹಾನಿ ಅಂತ, ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ SITಯ ಮುಂದೆ ಚಿನ್ನಯ್ಯ ಹೇಳಿದ್ದಾನೆ. ಚಿನ್ನಯ್ಯನ ಮೊಬೈಲ್ ಬಗ್ಗೆ ಮತ್ತೊಂದು ಕಹಾನಿ ಈಗ ಹುಟ್ಕೊಂಡಿದೆ. ಅಂದ್ರೆ ಬುರುಡೆ ಗ್ಯಾಂಗ್ ಬಳಿ ಚಿನ್ನಯ್ಯನ ಫೋನ್ ಇದೆಯಂತೆ. ಬುರುಡೆ ತಂದು ಕೊಟ್ಟ ದಿನವೇ ಆತನ ಮೊಬೈಲ್ ಅನ್ನ ಬುರುಡೆ ಗ್ಯಾಂಗ್ ಪಡೆದಿತ್ತಂತೆ. ಆವತ್ತಿನಿಂದ ವಕೀಲರಿಗೆ ಮಾತ್ರ ಚಿನ್ನಯ್ಯ ಜೊತೆ ಮಾತನಾಡೋದಕ್ಕೆ ಅವಕಾಶ. ಕೋರ್ಟ್ಗೆ ಬುರುಡೆ ಕೊಟ್ಟಂತಹ ಸಂದರ್ಭದಲ್ಲಿ ಆ ಮೊಬೈಲ್ ಆತನ ಬಳಿ ಇರಲಿಲ್ಲ. ಅದಕ್ಕೂ ಮುನ್ನವೇ ಆ ಮೊಬೈಲ್ ಅನ್ನ ಈ ಗ್ಯಾಂಗ್ ಪಡೆದಿದೆಯಂತೆ. ಆವತ್ತಿನಿಂದ ಚಿನ್ನಯ್ಯಗೆ ಮೊಬೈಲ್ ಬಳಸೋದಕ್ಕೆ ಈ ಗ್ಯಾಂಗ್ ಕೊಟ್ಟಿಲ್ವಂತೆ. ಈಗಲೂ ಬುರುಡೆ ಗ್ಯಾಂಗ್ ಬಳಿಯೇ ಚಿನ್ನಯ್ಯನ ಫೋನ್ ಇದೆ. ವಿಚಾರಣೆಯ ವೇಳೆ SITಯ ಮುಂದೆ ಚಿನ್ನಯ್ಯ ಇದನ್ನ ಹೇಳಿರೋದು. ಚಿನ್ನಯ್ಯನ ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ SIT ಈಗ ನಿರ್ಧಾರ ಮಾಡಿದೆ. ಮೊಬೈಲ್ ಡಾಟಾ ಮೂಲಕ ಮತ್ತಷ್ಟು ತನಿಖೆ ಆಗುವ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ ಬಹಳ ಪ್ಲಾನ್ ಮಾಡಿಕೊಂಡೆ ಬುರುಡೆ ತಂದು ಕೊಟ್ಟಂತಹ ಸಂದರ್ಭದಲ್ಲಿ ಆ ದಿನವೇ ಆತನ ಫೋನನ್ನು ಆತನಿಂದ ತೆಗೆದುಕೊಂಡಿದೆಯಂತೆ. ಸೊ ಈಗ ಬುರುಡೆ ಗ್ಯಾಂಗ್ಗೆ ಬಿಸಿ ಮುಟ್ಟಿಸೋದಕ್ಕೆ SIT ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂತ. ಭರತ್ ಇದ್ದಾರೆ. ಭರತ್, ಒಂದು ಕಡೆ ಸಮೀರ್ನ ವಿಚಾರಣೆ, ಮತ್ತೊಂದು ಕಡೆ ಈ ಚಿನ್ನಯ್ಯನ ವಿಚಾರಣೆ. ಚಿನ್ನಯ್ಯನಿಂದ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪಡೆದುಕೊಳ್ಬೇಕು. ಇದು SIT ಅಧಿಕಾರಿಗಳಿಗೆ ಒಂದು ದೊಡ್ಡ ಚಾಲೆಂಜೆ. ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಅಂತಂದ್ರೆ ಮೊದಲಿಗೆ ಬರೋದೇ ಮೊಬೈಲ್ ಫೋನ್. ಸೊ ಈಗ ಮೊಬೈಲ್ ಫೋನನ್ನು ಈ ಬುರುಡೆ ಗ್ಯಾಂಗ್ ಇಟ್ಕೊಂಡಿದೆಯಂತ ಏನು ಹೇಳಿದಾನೆ ಚಿನ್ನಯ್ಯ? ವೀಣಾ, ಯಾವುದೇ ಪ್ರಕರಣಗಳಿರಬಹುದು, ಅದನ್ನ ಗಂಭೀರವಾಗಿ ತನಿಖೆ ನಡೆಸುವಾಗ ಆರಂಭದ ಹಂತಗಳಲ್ಲಿ ಹೈ ವಿಟ್ನೆಸ್ಗಳು ಬಹಳ ಮುಖ್ಯವಾಗಿರ್ತಾರೆ. ಅಂದ್ರೆ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಅಂತ ನಾವೇನ್ ಕರೆಸ್ಕೊಳ್ತೀವಿ, ಅವರು ಬಹಳ ಮುಖ್ಯವಾಗಿರ್ತಾರೆ. ಅದ್ರ ಜೊತೆಗೆ ಸ್ಪಾಟ್ ಎವಿಡೆನ್ಸ್ಗಳು, ಅಂದ್ರೆ ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿಂದ ಸಂಗ್ರಹಿಸುವಂತ ಸಾಕ್ಷ್ಯಗಳು ಒಂದು ಭಾಗ. ಆದ್ರೆ ಅಂತಿಮವಾಗಿ ಬಹಳ ನ್ಯಾಯಾಲಯಗಳಲ್ಲಿ ಈಗ ತಾಂತ್ರಿಕ ಸಾಕ್ಷ್ಯಗಳಿಗೆ ಅದರದ್ದೇ ಆದಂತಹ ಮಾನ್ಯತೆಗಳಿವೆ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕೂಡ ನೋಡ್ಬೇಕಾಗುತ್ತೆ. ಹಾಗಾಗಿ ಈತನ ವಿಚಾರದಲ್ಲಿ, ಚೆನ್ನಯ್ಯನ ವಿಚಾರದಲ್ಲಿ ಪೊಲೀಸರಿಗೆ ಬೇಕಾಗಿರುವಂತದ್ದು ಆತನ ಮೊಬೈಲ್. ಯಾಕಂದ್ರೆ ಆತನ ಚಲನವಲನಗಳ ಟ್ರ್ಯಾಕ್ ರೆಕಾರ್ಡ್ ಗಳನ್ನ ನಾವು ಲೊಕೇಶನ್ ಗಳನ್ನ ಹಾಕಿ ನೋಡಿದಾಗ ಆ ಲೊಕೇಶನ್ ಗಳಲ್ಲಿ ಆತ ಕಳೆದ ಅಷ್ಟು ಸಮಯಗಳಲ್ಲಿ ಎಲ್ಲೆಲ್ಲ ಸುತ್ತಾಡ್ದ ಅನ್ನುವಂಥದ್ದನ್ನ ಟ್ರ್ಯಾಕ್ ಮಾಡಬೇಕಾದ್ರೆ ಆತನ ಮೊಬೈಲ್ ಬೇಕು, ಆತ ಬಳಸಿರುವಂತಹ ಸಿಮ್ ಕಾರ್ಡ್ಗಳು ಬೇಕು. ಇದನ್ನ ಟವರ್ ಲೊಕೇಶನ್ ಗಳ ಆಧಾರದಲ್ಲಿ ಅವರು ಒಂದು ಟ್ರ್ಯಾಕ್ ತೆಗಿತಾರೆ. ಇದನ್ನ ನ್ಯಾಯಾಲಯಕ್ಕೆ ಮುಂದಿನ ತನಿಖೆ ಹಂತಗಳಲ್ಲಿ ಎವಿಡೆನ್ಸ್ ಗಳನ್ನ ಪ್ರೂವ್ ಮಾಡ್ಲಿಕ್ಕೆ, ಆತ ಯಾರ್ದೋ ಒಂದು ಮನೆಯಲ್ಲಿ ವಾಸ್ತವ್ಯ ಹೂಡಿರ್ಬಹುದು, ಎಷ್ಟೋ ಸಮಯಗಳಿಂದ ಅವ್ರದ್ದೇ ಮನೆಯಲ್ಲಿ ಇರಬಹುದು, ಅದನ್ನ ತೆಗಿಲಿಕ್ಕೆ ಈ ಸಾಕ್ಷ್ಯಗಳು ಬಹಳ ಮುಖ್ಯವಾಗುತ್ತೆ. ಅದರ ಜೊತೆಗೆ ಅವರ ಜೊತೆಗೆ ಸಂಪರ್ಕ ಸಾಧಿಸಿದಂತ, ಅಂದ್ರೆ ನಾವು CDR ಗಳನ್ನ ಕಾಲ್ ಡೀಟೇಲ್ ರೆಕಾರ್ಡ್ಸ್ ಗಳನ್ನ ತೆಗಿತಾರೆ. ಇಂಥ ಸಂದರ್ಭದಲ್ಲಿ ಯಾರ ಜೊತೆಗೆ ಫೋನ್ ನಲ್ಲಿ ಮಾತನಾಡಿದ್ದಾರೆ, ಯಾರ ಜೊತೆಗೆ ಸಂದೇಶಗಳನ್ನ ಕಳಿಸಿದ್ದಾರೆ, ಯಾರ ಜೊತೆಗೆ SMS ಗಳಾಗಿದೆ, ಬೇರೆ ಬೇರೆ ರೀತಿಯಾದಂತಹ ದಾಖಲೆಗಳೇನಿದೆ ಇವೆಲ್ಲವೂ ಕೂಡ ಫೋನ್ ನಿಂದ ಸಿಗಬೇಕು. ಆದರೆ ಈ ಚೆನ್ನಯ್ಯನ ವಿಚಾರದಲ್ಲಿ ಬಹಳ ಈ ವಿಚಾರದಲ್ಲಿ ಒಬ್ಬ ಪರಿಣಿತ, ಅದರ ಜೊತೆಗೆ ಎಲ್ಲವೂ ಕೂಡ ಗೊತ್ತಿದ್ದಂತ ಒಬ್ಬ ವ್ಯಕ್ತಿಯೇ ಈ ವಿಚಾರದಲ್ಲಿ ಗಮನ ಹರಿಸಿದಂತೆ ಕಾಣುತ್ತೆ. ಯಾಕಂದ್ರೆ ಆತನ ಮೊಬೈಲ್ ಅನ್ನ ಬಳಕೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆತ ಎಲ್ಲಿ ಶೆಲ್ಟರ್ ಪಡೆದಿದ್ನೋ ಆ ಜಾಗದಲ್ಲಿ ಆತನಿಗೆ ಮೊಬೈಲ್ ಬಳಕೆಗೆ ಅವಕಾಶಗಳನ್ನೇ ಅವರು ಕೊಟ್ಟಿಲ್ಲ. ಯಾಕೆ ಅವಕಾಶಗಳನ್ನ ಕೊಟ್ಟಿಲ್ಲ ಅಂದ್ರೆ ಮುಂದೆ ಇದು ಈ ರೀತಿಯಾಗಿ ತಾಂತ್ರಿಕ ಸಾಕ್ಷ್ಯಗಳಾಗಿ ನಿಲ್ಲಬಹುದು ಅನ್ನುವಂತಹ ಅನುಮಾನಗಳು, ಸಾಧ್ಯತೆಗಳ ಬಗ್ಗೆ ಅವರಿಗೆ ಬಹಳ ಅರಿವಿದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಆತನಿಗೆ ಮೊಬೈಲ್ ಬಳಕೆಗೆ ಕೊಟ್ಟಿಲ್ಲ. ಬೇರೆ ಯಾರ ಜೊತೆಗಾದ್ರೂ ಮಾತನಾಡಬೇಕಾದ್ರೆ ಅಲ್ಲಿ ಬೇರೆ ಮೊಬೈಲ್ ಗಳನ್ನ ಆತನಿಗೆ ಯೂಸ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು. ಅದರ ಜೊತೆಗೆ ವಕೀಲರ ಜೊತೆಗೆ ಮಾತನಾಡಬೇಕಾದ್ರೂ ಆತನಿಗೆ ಬೇರೆ ಮೊಬೈಲ್ ಗಳನ್ನ ಕೊಡ್ತಾ ಇದ್ರು. ಆತ ರೆಗ್ಯುಲರ್ ಆಗಿ ಆತನ ಇಡೀ ಬದುಕಿನಲ್ಲಿ ಯೂಸ್ ಮಾಡದಂತ ಮೊಬೈಲ್ ಏನಿದೆ ಅದನ್ನ ಬಳಕೆ ಮಾಡದಂತೆ ಅದನ್ನ ತೆಗೆದಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಗೊತ್ತಾಗಿದೆ. ಹಾಗಾಗಿ ಅದನ್ನೀಗ ವಶಕ್ಕೆ ಪಡಿಬೇಕು. ಬಹುಶಃ ಅದರಲ್ಲಿ ತೀರಾ ಇತ್ತೀಚಿನ ಒಂದೂವರೆ ತಿಂಗಳು ಆತರ ಕಸ್ಟಡಿಗೆ ಬಂದ ಮೇಲೆ ಒಂದಷ್ಟು ದಾಖಲೆಗಳು ಸಿಗದೇ ಇರಬಹುದು. ಆದರೆ ಅದಕ್ಕೂ ಮೊದಲು ಏನ್ ಆತನ ಡಾಕ್ಯುಮೆಂಟರಿಗಳು ಇರುತ್ತೋ ಅದೆಲ್ಲವೂ ಕೂಡ ಅದರಲ್ಲಿ ಸಿಗಬಹುದು. ಈ ಕಾರಣಕ್ಕಾಗಿ ಆ ಮೊಬೈಲ್ SIT ತನಿಖೆ ಹಂತದಲ್ಲಿ ಬಹಳ ಒಂದು ದೊಡ್ಡ ಸಾಕ್ಷ್ಯವಾಗಿ ಕೂಡ ಎದ್ದು ನಿಲ್ಲುವ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.